ನಿರ್ದೇಶಕರಾಗ್ಬೋದು ಎಲ್ಲ ಪ್ರತಿಯೊಂದು. ಯಾಕಂದರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದು ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಿದ್ವಿ ಫಸ್ಟು. ಅವಾಗ ತುಂಬ ಚೆನ್ನಾಗಿತ್ತು, ಥಿಯೇಟ್ರ್ಗಳಲ್ಲಿ ಜನ ಬಂದು ಥಿಯೇಟ್ರಲ್ಲಿ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಇಲ್ವಾ ಅಂತ. ಅದಾದಮೇಲೆ ಈ OTT ಅಂತ ಒಂದು ಬಂತು. ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಳೆಗೆ ಬಿಸಾಕ್ಬಿಡ್ತು. ಯಾಕೆಂದರೆ ಇವತ್ತು ಥಿಯೇಟ್ರ್ ನೋಡಿ, ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು OTTನ. ಎಲ್ಲ ನಾವೇನು ಮಾಡಿದ್ವಿ, OTT ಅವ್ರು ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು OTTಗಳು ಸಿನಿಮಾ ಕೊಟ್ವಿ. ಆಮೇಲೆ ಏನು ಮಾಡಿದ್ರು, ಈಗ ಅದು ಅಭ್ಯಾಸ ಆಗೋದ್ಮೇಲೆ ಥಿಯೇಟ್ರಿಗೂ ಜನ ಬರಲ್ಲ. ಈ ಕಡೆ OTTಗಳಿಗೆ ನಾವು ತೊಗೊಳ್ಳಲ್ಲ, ಈಗ ನೀವು ಬಂದು ಪರ್ಸೆಂಟೇಜ್ ಹಾಕ್ಕೊಳ್ಳಿ, ಶೇರ್ ಬೇಸ್ ಹಾಕಿ, ಈ ಥರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ. ಈಗ ತೆಲುಗು ತಮಿಳಿಗೆಲ್ಲ ದುಡ್ಡು ಕೊಟ್ಟು ತೊಗೊತಾ ಇದ್ದಾರೆ. ಯಾವುದೇ ಸಿನಿಮಾ ಆಗಿರಲಿ ದುಡ್ಡು ಕೊಡ್ತಾರೆ. ಚಿಕ್ಕ ಸಿನಿಮಾ ಆದರೂ ಒಂದು ಬಜೆಟ್ ಕೊಡ್ತಾರೆ, 2 ಕೋಟಿ 3 ಕೋಟಿ 5 ಕೋಟಿ ಅಂತ. ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರೂ ಒಂದು ಲೆವೆಲ್ ದೊಡ್ಡಿರೋ ಇದ್ರೂ ಸಿನಿಮಾಗೆ ದುಡ್ಡು ಕೊಡೋಕೆ ರೆಡಿ ಇಲ್ಲ, ಶೇರ್ ಬೇಸ್ ಹಾಕ್ಕೊಳ್ಳಿ ಅಂತಾರೆ. ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಸ್ಟ್ರಿ ಇದೆ. ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಈಗ ನಾವು ನಮ್ಮ ಸಿನಿಮಾ ಬಂದಾಗ ಇನ್ನೊಬ್ರು ಬಂದಾಗ ಅವ್ರ ಸಿನಿಮಾ ಮಾತಾಡ್ತಾರೆ, ಇದೆಲ್ಲ ಅಲ್ಲ. ಬಟ್ ಇದಕ್ಕೇನು ಅಂದರೆ ಇವತ್ತು ಲಾಸ್ಟಿಗೆ TV ರೈಟ್ಸು ತೊಗೊತಾ ಇಲ್ಲ, OTT ತೊಗೊತಾ ಇಲ್ಲ. ಫೈನಲಿ ನಾವು ಇವಾಗ ಏನಾಗಿದೆ ಅಂದರೆ ತಿರ್ಗಾ ಥಿಯೇಟ್ರಿಗೆ ಬರ್ತಿದ್ವಿ, ಥಿಯೇಟ್ರಿಗೆ ಜನ ಬರ್ತಿಲ್ಲ. ಕಾರಣ ಏನು ಅಂದರೆ OTT ಅಭ್ಯಾಸ ಆಯ್ತು ಅವ್ರಿಗೆ, ಈ ಕಡೆ ಥಿಯೇಟ್ರಿಗೆ ಜನ ಬರ್ತಿಲ್ಲ. ಬಿಡು OTTಯಲ್ಲಿ ಇಷ್ಟು ಸಲ ಬರ್ತದೆ ಅನ್ನೋದೊಂದಿತ್ತೆ. ಈ ಥರ ಎಲ್ಲ ಮೈಂಡ್ ಸೆಟ್ಟು ಒಂದು ಇದಾಗಿದೆ. ಅಂದರೆ ಕ್ವಾಲಿಟಿ ಆಫ್ ಸಿನಿಮಾನೂ ಕಾರಣ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ಬಟ್ ಏನಾಗಿದೆ ಅಂದರೆ ಫಸ್ಟ್ ಒಂದು 80% ಆಫ್ ಮೂವೀಸು ನಮಗೆ ಥಿಯೇಟ್ರಿಗೆ ಬಂದು ನೋಡೋರು. ಯಾಕಂದರೆ ನಾನು 2008 ಇಂಡಸ್ಟ್ರಿಗೆ ಬಂದವನು. ಅವಾಗ ಇನ್ನೂ ಪ್ರಿಂಟ್ ಇತ್ತು, ನಾವೆಲ್ಲ ಪ್ರಿಂಟ್ಗಳು ಎತ್ಕೊಂಡು ಹೋಗಿ ಥಿಯೇಟ್ರಿಗೆ ಕೊಡ್ತಾ ಇದ್ವಿ. ಅವತ್ತು ಹೆಂಗಿತ್ತು ಅಂದರೆ ಪೈರಸಿ ಇಲ್ಲ, ಮತ್ತೊಂದಿಲ್ಲ ಮಗ್ದೊಂದಿಲ್ಲ, ಎಲ್ಲ ಸಿನಿಮಾ ನೋಡೋರು. ಇವತ್ತು ಏನಾಗುತ್ತೆ, ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ, ಮ್ಯಾಟ್ನೇ ಆಗಿರುತ್ತೋ ಇಲ್ವೋ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸಲ್ಲಿ ಆಲ್ರೆಡಿ ಫುಲ್ ಫಿಲಮ್ HD ಪ್ರಿಂಟ್ ಅಂತ ಬರ್ತದೆ. ಅದನ್ನೇ ಸರ್ ಹೇಳ್ತಾ ಇರೋದು. ಈಗ OTTನೂ ನೋಡ್ತಿಲ್ಲ ಈ ಕಡೆ. ಇದೆಲ್ಲ ಏನು ಅಂದರೆ ಒಂದು ಕರೆಕ್ಟ್ ಕಾಲಮಲ್ಲಿ ಬರಬೇಕು. ಅದಕ್ಕೆ ಎಲ್ಲ ಇಡೀ ಇಂಡಸ್ಟ್ರಿ ನಿಂತ್ಕೋಬೇಕು. ಯಾಕಂದರೆ ಒಬ್ಬರು ಕೈಲಿ ಏನೂ ಇಲ್ಲ ಇದು. ಯಾಕಂದರೆ ಹಂಗೆ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಗ್ಬೇಕಾದ್ರೆ ನೋಡಿ, ಈಗ ನಾನು ಸಿನಿಮಾ ಮಾಡಿದ್ದೀನಿ. ಈಗ ನನಗೇನು ಅನಿಸಿದೆ ಗೊತ್ತಾ, ನಿಜವಾಗ್ಲೂ ನೆಕ್ಸ್ಟು ಅಯ್ಯೋ ನೋಡೋಣ. ಈಗ ಇಲ್ಲವರೆಗೂ ನಾನು 4 ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು. ಈ ಥರ ನಿರ್ದೇಶಕರನ್ನ, ಹೊಸಬ್ರನ್ನ, ಹೊಸ ಟೆಕ್ನಿಷಿಯನ್ಸ್ನ. ಈಗ ನಮ್ಮ ಕಿನ್ನಲ್ ರಾಜ್ ಅವ್ರನ್ನ ನಾನು ಹೇಳಿದ್ರವರು. ನನಗೇನಂದರೆ ಹೊಸ ಟೆಕ್ನಿಷಿಯನ್ಸು, ಹೊಸ ಆರ್ಟಿಸ್ಟ್ಗಳು, ಹೊಸಬ್ರು ಅಂದರೆ ಎನಿ ಟೈಮ್ ನನಗೆ. ಯಾಕಂದ್ರೆ ನಾನು ಹೊಸ್ದಾಗಿ ಬಂದಾಗ ನನಗೆ ಯಾರೂ ಪ್ರೋತ್ಸಾಹ ಕೊಟ್ಟಿಲ್ಲ, ಒಬ್ಬರು ಬಂದು ನಿಂತಿಲ್ಲ. ಬಟ್ ಅವ್ರು ಬರೋವಾಗ ನಾವೇನೋ ಒಂದು ಮಾಡಬೇಕು ಅಂತೇಳಿ ನಾನೇನು ಮಾಡ್ತೀನಿ, ಯಾವುದೇ ಹೊಸ ಟೆಕ್ನಿಷಿಯನ್ಸ್ ಬಂದಾಗಲಿ, ಆರ್ಟಿಸ್ಟ್ಗಳು ಬಂದಾಗಲಿ ಅವ್ರಿಗೆ ಫಸ್ಟ್ ನಾನು ಯಾಕಂದರೆ 4 ಜನ ಹಳಬ್ರಿದ್ರೆ ಅಟ್ಲೀಸ್ಟ್ 2 ಒಳ್ಳೆ ಹೊಸಬ್ರು ಬರಬೇಕು. ಹಳಬ್ರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿದ್ದೆ. ಬಟ್ ಇವತ್ತು ನೋಡಿ ನಾನು 4 ಸಿನಿಮಾ ಮಾಡಬೇಕಾಯ್ತು, 4 ಸ್ಕ್ರಿಪ್ಟು ಹಂಗೆ ಆಫೀಸಲ್ಲಿದೆ. ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಈಗ ಥಿಯೇಟ್ರಲ್ಲೇ ಪ್ರೂವ್ ಮಾಡಬೇಕು, ಅದಕ್ಕೆ ಥಿಯೇಟ್ರಿಗೆ ಬರೋಣ. ಥಿಯೇಟ್ರಲ್ಲಿ ಪ್ರೂವ್ ಆದರೆ ನೆಕ್ಸ್ಟ್ OTT. ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್. ಅಂದರೆ ನಾನು ಇಂಟ್ರೊಡಕ್ಷನ್ ಆಗಿದ್ದೆ ಚಿಕ್ಕ ಸ್ಕ್ರೀನಲ್ಲಿ. ಫ್ರಮ್ ಬಿಗ್ ಬಾಸಿಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು. ಸೊ ಜನಕ್ಕೆ ನನ್ನ TVಲಿ ನೋಡೇ ಅಭ್ಯಾಸ. ಸೊ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದು ಅಷ್ಟೇ, ಸರ್ ಥಿಯೇಟ್ರಲ್ಲಿ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್, ಸಿನಿಮಾ OTTಲಿ ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರಿಗೂ ಅದೇ ಹೇಳಿರೋದು. ಸೊ ನಾವು ಈ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ನೆಕ್ಸ್ಟು ಯಾವ OTTಗೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದರೆ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ, ಆಮೇಲೆ ಹೋಗುತ್ತೆ, ಮತ್ತು ಯಾವ OTT ಪ್ಲಾಟ್ಫಾರ್ಮಲ್ಲ ಸಿನಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರೆಗೂ ಐಡಿಯಾನೇ ಇಲ್ಲ, ಗೊತ್ತೇ ಆಗಿಲ್ಲ. ಸೊ ಆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ ಥಿಯೇಟ್ರಿಗೆ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ, ಅದೇ ರೀತಿ OTTಗೂ ನಾವು ಪ್ರಾಮುಖ್ಯತೆ ಕೊಡಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇವಾಗ ಕಾಲ ಬದಲಾಗಿದೆ, ಮುಂಚೆ ಥರ ಇಲ್ಲ. ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸಲ್ಲಿ ಮಾತ್ರ. ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲರ ಜೇಬಲ್ಲಿದೆ, ಅವ್ರ ಜೇಬಿಂದ ಫೋನ್ ತೆಗಿತಾರೆ, ಅವ್ರಿಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತೊಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ರಿಯಾಲಿಟಿನ ನಾವು ಅರ್ಥ ಮಾಡಿಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದ್ರ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸರ್ ಹೇಳಿದ್ರು ಇವಾಗ ಇವ್ರು 4 ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರಂತ. ಇವಾಗ ಅವ್ರಿಗೆ ಡೌಟ್ ಇದೆ, ಇವಾಗ ನಾನು ಸಿನಿಮಾ ಮಾಡಬೇಕೋ ಬೇಡವೋ ಅಂತ. ಸೊ ಹಾಗಾಗಿ ನೀವು ಹೇಳ್ದಂಗೆ OTTಗೆ ತಕ್ಕನಾದಂಥ ಸಿನಿಮಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್ ನಾವು. ಸರ್ ಹೌದು, ಅಂದರೆ ಇವಾಗ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್. ಅಂದರೆ ಬಿಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್. ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಅವ್ರಿಗೆ ಎಷ್ಟೇ ಲಾಸ್ ಆದರೂ, ಕೋಟಿಗಟ್ಟಲೆ ಲಾಸ್ ಆದರೂ ಅವ್ರಿಗೆ ಇನ್ನೊಂದು ಕಡೆ ಏನೋ ರಿಕವರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ಗಳಿಗೆಲ್ಲ ಆ ಥರ ಶಕ್ತಿಗಳು ತುಂಬ ಕಮ್ಮಿ ಇದೆ. ಒಂದು ಸಿನಿಮಾ ಮಾಡ್ತಾರೆ, ಫ್ಲಾಪ್ ಆಯಿತು ಅಂತಂದರೆ ಅವ್ರು ಮತ್ತೆ ಕೈ ಹಾಕೋಕ್ಕೆ ಬರೋದಿಲ್ಲ ಆ ಜಾಗಕ್ಕೆ. ಸೊ ಹಾಗಾಗಿ ಸ್ವಲ್ಪ ಈಕ್ವೇಷನ್ನ ಚೇಂಜ್ ಮಾಡಬೇಕಾಗಿದೆ, ಸಿನಿಮಾ ಮಾಡುವಂಥ ಈಕ್ವೇಷನ್ನು, ಬಜೆಟಿಂಗ್ ಈಕ್ವೇಷನ್ಸು. ಸೊ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳ ಜೊತೆ ಕೈ ಜೋಡಿಸ್ಬೇಕಾಗಿದೆ. ಇವಾಗ ಏನು ಮುಂಚೆ ರೆಮ್ಯುನರೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ರು. ಸೊ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ, ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ ಸರ್. ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ ಸರ್. ಪ್ರೊಡ್ಯೂಸರ್ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆರ್ಟಿಸ್ಟ್ಗಳು ಕೈ ಜೋಡಿಸ್ಬೇಕಾಗಿದೆ ಸರ್. ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್, ಆಲ್ ಟೆಕ್ನಿಷಿಯನ್ಸ್ ಸರ್. ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನಲ್ಲಿ. ಎಲ್ಲರದು ಒಂದು
ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು 0 ರೂಪೀಸ್ಗೆ ಕೆಲಸ ಮಾಡೋದಂತಲ್ಲ, ಅವರಿಗೆ ಒಂದು ಬೇಸಿಕ್ ಒಂದು ರೆಮ್ಯುನರೇಷನ್ ಅಂತ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂಥ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂಥ ಒಂದು ಈ ಥರ ಒಂದು ಫಾರ್ಮ್ಯಾಟ್ ಏನಾದರೂ ಬಂತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಸರ್. ಇನ್ನು ಇಲ್ಲಿ ನನಗೆ ತುಂಬ ಈಸಿ ಆಯ್ತು ಆ್ಯಕ್ಚುಲಿ. ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕಥೆನ ಫಸ್ಟಿಂದ ಇನ್ವಾಲ್ವ್ ಆಗಿದ್ದೆ, ನಾನು ಆ್ಯಕ್ಟಿಂಗ್ ಮಾಡ್ತಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆಮೇಲೆ ಮ್ಯೂಸಿಕ್ ಮಾಡೋಕ್ಕೆ ತುಂಬ ಈಸಿ ಆಯಿತು ನನಗೆ. ಸೊ ಈ ಸೀನ್ಗೆ ಏನು ನಾನು ಮ್ಯೂಸಿಕ್ ರೆಕಾರ್ಡಿಂಗ್ ಮಾಡಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು. ಸೊ ಇಟ್ ವಾಸ್ ಸರ್ ಎಲ್ಲ ನಾನು ಹೇಳಿದ ಫಾರ್ಮೆಟ್ನ ಇವಾಗಿಂದನೇ ಶುರು ಮಾಡಿದ್ದೀನಿ ಸರ್ ಈ ಸಿನಿಮಾಯಿಂದ. ಸರ್ ನಂಬಿಕೆ, ಈ ಫಸ್ಟ್ ಸಿನಿಮಾದಲ್ಲಿ ನಂಬಿಕೆಯಿಂದ ಒಂದು ಬೆಳಿಬೇಕು, ಫಸ್ಟ್ ಸ್ಟೆಪ್ ಅಲ್ವಾ ಸರ್. ಇವಾಗ ನಾನು ಒಬ್ಬ ನಾಯಕ ನಟಾಗಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ 100% ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ ಸರ್. ನೀವು ಮಾಡಿ, ಲಾಭ ಬಂದ್ಮೇಲೆ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ ಹೇಳಿದ್ದೀನಿ ಸರ್ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ನಾನು ಮೊನ್ನೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದೆ ಅಲ್ಲ, ನಾನು ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದೆ. ಯಾಕಂದರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮ್ಯುನರೇಷನ್. ಯಾಕಂದರೆ ಸಿನಿಮಾದ ಇವತ್ತು ಏನಾಗ್ತಿದೆ ಅಂದರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮ್ಯುನರೇಷನ್ ಜಾಸ್ತಿ ಆಗ್ತಿದೆ. ರೆಮ್ಯುನರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ. ಬಟ್ ಈಗ ನಮ್ಮ ಚಂದನ್ ಬ್ರೋ ಹೇಳಿದಿರೋ ಪ್ರಕಾರ ಈ ಥರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಪ್ರೊಡಕ್ಷನ್ಗೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ, ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ. ಲಾಭ ಬಂದರೆ ಎಲ್ಲರೂ ತೊಗೊಳ್ಳಿ, ಈಗ ಲಾಭ ಬಂದರೆ ಎಲ್ಲರೂ ಹಂಚ್ಕೊತೀನಿ ನಾನು. ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವ. ಯಾಕಂದರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ, ನಾವೇನೋ ಒಂದು ಮಾತಾಡ್ಕೊಂಡ್ವಿ, ಬಟ್ ಅವ್ರು ಒಂದೇ ಮಾತು ಹೇಳಿದ್ರು, ಬ್ರೋ ನೀವು ಪಾಪ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ. ಯಾಕಂದರೆ OTT ಬಿಸ್ನೆಸ್ ಯಾವ ಇಲ್ದಿದ್ರಿಂದ ಆಯಿತು, ನಾವು ಬಂದು ಥಿಯೇಟ್ರಿಗೆ ಬಂದು ಅಂಡ್ OTTಯಲ್ಲಿ ಮಾಡೋಣ, ಮಾಡಿ ಅದು ಏನು ಬರ್ತೋ ಪ್ಲ್ಯಾನ್ ಮಾಡೋದು, ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ, ನೀವು ಮಾಡಿ ಅಂದರು. ಈಗ ನಾನು ಅದೇ ಯಾಕೆಂದರೆ ಇವತ್ತು ಹಿಂಗಾಗಿದೆ ಅಂದರೆ 1 ರೂಪಾಯಿನೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು 1 ರೂಪಾಯಿನೂ ತುಂಬ ಕಷ್ಟ ಇದೆ. ಯಾಕಂದರೆ ಈ ಕಡೆ ಥಿಯೇಟ್ರ್ ಕ್ಯೂಪ್ 35-40 ಲಕ್ಷ ಬೇಕು ಇವತ್ತು ಬರೀ ರಿಲೀಸ್ಗೆ ಹೋದರೆ. ಥಿಯೇಟ್ರ್ ಪ್ರಿಂಟು ಪಬ್ಲಿಸಿಟಿ ಇದೆಲ್ಲ ಹೆಂಗಾಗಿದೆ ಅಂದರೆ 45 ಲಕ್ಷ ಹಾಕಿದ ದುಡ್ಡು ಏನಾಗುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕಲ್ಲಿರುತ್ತೆ. ಈ ಥರ ಒಂದು ಪರಿಸ್ಥಿತಿ ಇದೆ. ಅದರ ನನಗೆ ಈ ಥರ ಆರ್ಟಿಸ್ಟ್ಗಳಿದ್ದಾಗ, ಈ ಥರ ಎಲ್ಲ ಸಪೋರ್ಟ್ ಇದ್ದಾಗ ಆಯಿತು ನೋಡಾಯ್ಬಿಡೋಣ, ಅದು ಏನಾಗುತ್ತೆ ಒಂದು ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ. ಇನ್ನು ಸುಮಾರು ಸಿನಿಮಾಗಳು ಈ ಥರ ಬರ್ತವೆ. ಯಾಕಂದರೆ ಸಪೋರ್ಟಾಗಿ ನಿಂತ್ಕೊಂಡ್ರೆ ರೀಶೂಟ್ ಎಲ್ಲ ಮಾಡಿಲ್ಲ, ಎಕ್ಸ್ಟ್ರಾ ಶೂಟ್ಸ್. ಏನಂದರೆ ರೀಶೂಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಇವಾಗ ನಾವು ಕತೆ ಹೇಳುವಾಗ ಇನ್ನೂ ಏನೋ ಒಂದು ಪಾಯಿಂಟಲ್ಲಿ ಮಿಸ್ ಆಗ್ತಿದೆ. ಈಗ ಇಲ್ಲಿ ಏನೋ ಇದೇನು ಹಿಂಗೆ ಇದು ಬಂತು, ಇದು ಯಾಕೆ ಹಿಂಗೆ ಆಯಿತು, ಇದಕ್ಕೆಲ್ಲ ಏನಂದರೆ ಕೆಲವು ಕಡೆ ಏನಂದರೆ ನಾವು ಅಬ್ರಾಪ್ಟಾಗಿ ಬಿಟ್ಬಿಡೋಣ, ಸ್ಟೋರಿ ಮಾಡೋವಾಗ ಅಬ್ರಾಪ್ಟಾಗಿ ಜನ ಅರ್ಥ ಮಾಡ್ಕೊತಾರೆ ಬಿಟ್ಬಿಡೋಣ ಅಂತ ಗೊತ್ತಿದ್ದು. ಬಟ್ ನಮಗೆ ಸೆಂಟರ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಮಾಲ್ಸಲ್ಲಿ ಬರೋಂಥ ಆಡಿಯನ್ಸ್ ಮಾಡ್ಕೊತಾರೆ. ಬಟ್ B and C ಸೆಂಟರ್ಸ್ಗೆ ಹೋಗ್ತೀವಿ ನಾವು. ಅಲ್ಲಿಗೆ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಏನು ಮಾಡೋರು ಬರೋ ಸಿನಿಮಾ ಇದು ಏನೋ ಗೊತ್ತೇ ಇಲ್ಲ, ತಡ ಇಲ್ಲ ಬಿಡಲ್ಲ ಅನ್ನೋ ಇದು ಬರಬೋದು ಬೇಡ. ನಾವು ಪರವಾಗಿಲ್ಲ, ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನೀಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಇನ್ನು ಕೆಲವು ಶಾರ್ಟ್ಸು ಸಣ್ಣ ಪುಟ್ಟ ಅದೂ ಆ ಥರನೇ ಒಂದು ಜಾನರಲ್ಲಿ ಮಾಡಿದ್ದೆ. ಸೊ ಅದರಿಂದ ನನಗೆ ಆ ಸಸ್ಪೆನ್ಸ್ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಇನ್ನೊಂದು ಏನಂತ ಹೇಳಿದ್ರೆ, ಹೊಸಬನಾಗಿ ಎಂಟ್ರಿ ಆಗ್ತಾ ಇರುವಾಗ ಈ ಥರದ್ದು ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ನಾನು ಆಡಿಯನ್ಸ್ನ ಗ್ರಿಪ್ಪಿಂಗ್ ಆಗಿ ಇಟ್ಕೊಬೋದು ಅನ್ನೋ ಒಂದು ಇದು ಆಸೆ ಅಷ್ಟೇ. ಇವಾಗ ನಾನು ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಇವಾಗ ಪಕ್ಕದ ಮನೆಯವರು ಒಂದು 5,000 ಕೊಡಿ ಅಂದರೆ ಕೊಡಲ್ಲ. ಯಾರಾದರೂ ಬಂದ್ಬಿಟ್ಟು ನಮ್ಮ ಮೇಲೆ ಒಂದು ಕೋಟಿ ಹಾಕಿ 2 ಕೋಟಿ ಹಾಕಿ 10 ಕೋಟಿ ಹಾಕಿ ಅಂದರೆ ಯಾರು ಹಾಕ್ತಾರೆ? ಯಾರೂ ಹಾಕಲ್ಲ. ಸೊ ಈ ಥರದ್ದು ಒಂದು ಸಬ್ಜೆಕ್ಟ್ ತೊಗೊಂಡಾಗ ಅವ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಮಾಡುವಾಗ್ಲೂ ಆಡಿಯನ್ಸ್ಗೂ ಒಂದು ಗ್ರಿಪ್ಪಿಂಗ್ ಆಗಿ ಕೂರಿಸ್ಕೊಬೋದು ಅನ್ನೋದು ಒಂದು ಇದು ಮಾಡಿದ್ವಿ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ನೋಡ್ತೀನಿ, ಅದು ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದೇ ಅದನ್ನು. ಸೊ ಆ ಥರ ಸರ್ ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇದು ಪೊಲೀಸ್ ಪಾತ್ರ. ಯಾಕಂದರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಏನಂತೇಳಿ ಜೋರಾಗಿ ಸೌಂಡ್ ಹಾಕ್ತಾರೆ, ಕೊರಿಯೋಗ್ರಾಫರ್ ಹಿಂಗೆ ಡ್ಯಾನ್ಸ್ ಮಾಡಿ ಅಂತಾರೆ, ನಾವು ಡ್ಯಾನ್ಸ್ ಮಾಡ್ತೀವಿ, ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ, ಸಖತ್ತಾಗಿರುತ್ತೆ, ಒಳ್ಳೆ ಮಜಾ ಮಾಡ್ಕೊಂಡು ಬರ್ತೀವಿ. ಸೊ ಆದರೆ ಇಲ್ಲಿ ಸಿನಿಮಾದಲ್ಲಿ ಆ್ಯಕ್ಷನ್ ಅಂತ ಅಂದ ತಕ್ಷಣ ಫಸ್ಟ್ ಸೈಲೆನ್ಸ್ ಅಂತಾರೆ, ಆಮೇಲೆ ಆ್ಯಕ್ಷನ್ ಅಂತ ಹೇಳ್ತಾರೆ. ಆ ಸೈಲೆನ್ಸಲ್ಲಿ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ, ಸೊ ಅದು ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾಯಿತ್ತು. ಬಟ್ ಹೋಗ್ತಾ ಹೋಗ್ತಾ ಎವೆನ್ಚುಲಿ ನನಗೆ ಅದು ಗ್ರಿಪ್ ಸಿಕ್ತು. ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಮ್ಮ ಡೈರೆಕ್ಟ್ರು ಮತ್ತು ಕ್ರಿಯೇಟಿವ್ ಡೈರೆಕ್ಟ್ರು ಇಬ್ಬರೂ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಯಾರಾದರೂ ಒಂದು ಕ್ಯಾರೆಕ್ಟ್ರು ಬರಬೇಕು ಅಂದರೆ ಸರ್ ಅಫ್ಕೋರ್ಸ್ ಯಾರು ಸೂತ್ರಧಾರಿ ಅನ್ನೋದೇ ಕಣ್ಣಿಡಿಯೋದೇ ಇಡೀ ಸಿನಿಮಾ ಆ್ಯಕ್ಚುಲಿ. ಸೊ ಹಾಗಾಗಿ ಕೊನೆಗೆ ಆ ಕ್ಯಾರೆಕ್ಟರ್ ರಿವೀಲ್ ಆಗೇ ಆಗುತ್ತೆ ಸರ್, ಅದು ಯಾರು ಅಂತ ರಿವೀಲ್ ಆಗ್ತಾರೆ ಸರ್. ಅದು ಇವಾಗ ಪ್ರಯತ್ನದಲ್ಲಿ ಫಸ್ಟು ನಾವು ಮಾಡಿದ್ದು ಡ್ಯಾಶ್ ಸಾಂಗು, ಅದು ಚೆನ್ನಾಗಿ ಹಿಟ್ ಆಗಿದೆ. ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಥಿಯೇಟರಲ್ಲಿ ಆ ಎಫೆಕ್ಟ್ ನೋಡಲಿಕ್ಕೆ ಬರ್ತಾರೆ. ಅದಾದಮೇಲೆ ಈಗ ಸೂತ್ರಧಾರಿ ಸಾಂಗ್, ಇವಾಗ ಟೈಟಲ್ ಸಾಂಗು ಕೂಡ ತುಂಬ ಸೌಂಡ್ ಮಾಡ್ತಾ ಇದೆ. ಸೊ ಇವೆರಡು ನಾವು ಇನ್ವಿಟೇಷನ್ ಅಂತ ಅಂದ್ಕೊಂಡಿದ್ದೀವಿ ಸರ್ ಇವಾಗ ಸದ್ಯಕ್ಕೆ. ಹಾಗೆ ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಟ್ರೈಲರ್ ನೋಡಿ ಜನ ಥಿಯೇಟ್ರಿಗೆ ಬರ್ತಾರೆ. ಎಸ್ ಸರ್, ನಾನು ನಂಬಿದ್ದೀನಿ ನನ್ನ ಫಾಲೋವರ್ಸ್, ನನ್ನ ಫ್ಯಾನ್ಸ್ಗಳು ನನ್ನ ಕೈ ಹಿಡಿತಾರೆ. ಇಷ್ಟು ದಿನ ನನ್ನ ಕೈ ಹಿಡಿದು ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಈಗ ಮೊನ್ನೆ ಒಂದು ಕಾಂಟೆಸ್ಟ್ ರನ್ ಮಾಡಿದ್ವಿ, ಅದರಲ್ಲಿ ಒಂದು 10,000 ರೂಪಾಯಿ ಗಿಫ್ಟ್ ವೋಚರ್ ಇಟ್ಟಿದ್ವಿ.
ಯಾರು ನಮ್ಮ ಟ್ರೈಲರ್ ಬಿಡುಗಡೆ ಮಾಡೋ ನಾಯಕ ನಟ ಗೆಸ್ ಮಾಡಿ ಅಂತ. ಅದ್ರಲ್ಲಿ ಸುಮಾರು ಜನ ಗೆಸ್ ಮಾಡಿ ಒಬ್ಬರು ವಿನ್ ಆಗಿದ್ದಾರೆ. ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿದೆ. ಓ ಹೀರೋನ ಇಲ್ಲ ಇನ್ನೊಬ್ರ, ಈ ಥರದೊಂದು ನಿಮಗೆ ನೋಡೋರಿಗೆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ. ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲನೂ ಯೂಸ್ ಮಾಡಿರುವಂತಹ ಸಿನಿಮಾ. ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋವಂಥ ಕುತೂಹಲ ಅಂತೂ ಆಗುತ್ತೆ. ಎಸ್, ಡ್ಯೂಟಿನೂ ಕೂಡ ಮಾಡ್ತಾರೆ ಸಿನಿಮಾದಲ್ಲಿ. ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದ್ರು, ಯಾಕಂದರೆ ಮೀಟ್ ಆಗೋವಾಗ ಬ್ರೋ ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ಕ್ಯಾರೆಕ್ಟ್ರು ಇಷ್ಟೊಂದು ಇದಿದೆ, ಈ ಥರ ಇಂಟೆನ್ಸ್ ಇದೆ, ತುಂಬ ಸೀರಿಯಸ್ ಕ್ಯಾರೆಕ್ಟ್ರು ಅಂತೆಲ್ಲ ಕೇಳ್ತಿದ್ರು. ನನಗೆ ಅದು ಏನಂದರೆ ನೋಡಿ, ನನ್ನ ಕೈಯಲ್ಲಿ ಯಾವ ಒಬ್ಬರು ಆ್ಯಕ್ಟಿಂಗ್ ಬರ್ದಿರೋರು ಬಂದರು, ನಾನು ಟ್ರೈನ್ ಮಾಡಿ, ಯಾಕಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆ್ಯಕ್ಟಿಂಗು, ಅದನ್ನು ಅವ್ರನ್ನ ಆ್ಯಕ್ಟ್ ಮಾಡಿಸಿ, ಅದನ್ನು ಟ್ರೈನಿಂಗ್ ಮಾಡಿಸಿ, ಅವ್ರಿಗೆ ಏನು ಬೇಕೋ ಮಾಡಿಸೋ ಒಂದು ಇದಿತ್ತು. ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಇವ್ರು ಮಾಡ್ಬೋದು ಅಂತ. ಬಟ್ ಫಸ್ಟ್ ಡೇ ನಾವು ಮೇಯ್ನ್ ಸೀನ್ ಇಟ್ಟಿದೆ, ಅಂದರೆ ಇವತ್ತು ಏನು ಕ್ಲೈಮ್ಯಾಕ್ಸಲ್ಲಿ ನಿಯರ್ ಬೈ ಬರುತ್ತಲ್ವ, ಫಸ್ಟ್ ಓಪನಿಂಗ್ ಡೇನೇ ಅದೇ ಇಟ್ಟೆ ನಾನು. ಯಾಕಂದರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಮತ್ತು ತಬ್ಲಾ ನಾಣಿ ಅವ್ರಿಗೆ 3 ಜನ ಕಾಂಬಿನೇಷನ್ ಇದು. ಆ ಸೀನ್ ಎತ್ಕೊಂಡು ಅಲ್ಲಿಟ್ಟೆ. ಇವ್ರಿಗೆ ನಾನು ಹೇಳಿದೆ, ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು, ಅಂದರೆ ನಾನು ಹಂಗೇನಾದ್ರು ಅವತ್ತು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ತಿರ್ಗಿ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು, ಟ್ರೈನ್ ಮಾಡೋಣ, ಇದಕ್ಕೆ ಏನು ಬೇಕು ಗೊತ್ತಾಗದೆ. ಯಾಕಂದರೆ ಇಡೀ ಸಿನಿಮಾದಲ್ಲಿ ಅದು ವೆರಿ ಇಂಪಾರ್ಟೆಂಟ್ ಸೀನ್ ಅದು. ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಆ ಶೂಟ್ ಇಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತಿದ್ರು ಎಲ್ಲ. ನಾನು ಅಂದರೆ ಈ ಏನು ಎಕ್ಸ್ಪೆಕ್ಟೇಷನ್ ಇತ್ತೋ ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಔಟ್ಪುಟ್ ಕೊಡೋರು. ಈಗ ಅಪೂರ್ವ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ, ಹೀರೋಯಿನ್ ಆಗಿ ಸುಮಾರು ಸಿನಿಮಾ ಮಾಡಿದ್ದಾರೆ. ಬಟ್ ಚಂದನ್ ಬ್ರೋ ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ, ನೀವು ನಂಬ್ತಿರೋಲ್ಲ, ಒಂದು ಏನು ಶೆಡ್ಯೂಲ್ ಹಾಕ್ಕೊಂಡಿದ್ದು ಫಸ್ಟ್ ಡೇ ಅಂದ್ಕೊಂಡಿದ್ದ ಶೆಡ್ಯೂಲು 5:05ವರೆಗೆ ಮುಗಿದೋಯ್ತು. ನಾವು 6:06ವರೆಗೆ ಪ್ಯಾಕಪ್ ಆಗಿದ್ದು, 1 ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಇದು ಬೇಗ ಪ್ಯಾಕಪ್ ಆಯಿತು. ಅಂದರೆ ಅವ್ರಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ. ನಾನು ಯಾಕಂದರೆ ಸಾಂಗ್ಸಲ್ಲಿ ನೋಡೋಕೆ ನಾನು ಹೇಳಿದ್ದೆ, ಬಟ್ ಇಲ್ಲಿ ಸ್ಕ್ರೀನಲ್ಲಿ ತುಂಬ ಇಷ್ಟಪಡ್ದೆ. ಅಂದರೆ ಯಾರು ನೋಡಿದಾಗ ಹೊಸ ನಟ, ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು 10 ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಆರ್ಟಿಸ್ಟ್ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾ. ಈ ಡೈಲಾಗ್ ಏನಿದೆ ಕಳಿಸ್ಬಿಡಿ, ನಾವು ಫಸ್ಟ್ ಪ್ರಿಪೇರ್ ಆಗ್ತೀವಿ, ಪ್ರಿಪೇರ್ ಆಗಿ ಆಮೇಲೆ ಸೆಟ್ಟಿಗೆ ಬರ್ತೀವಿ. ಸೊ ಅವ್ರು ಮೇಡಮ್ ಆಲ್ರೆಡಿ 3-4 ಸಿನಿಮಾ ಮಾಡಿದ್ರು. ಸಾರ್ ಆಲ್ಬಮ್ ಸಾಂಗ್ ಅವ್ರಿಗೆ ಏನಂದ್ರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ. ಆಲ್ರೆಡಿ ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ, ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ. ಸೊ ಅಷ್ಟಿದ್ರೂ ಆ ಒಂದು ಪ್ರಿಪ್ರೇಷನ್, ಆ ಒಂದು ಡೆಡಿಕೇಶನ್ ತುಂಬ ಆಯಿತು. ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಕಿನಾಲ್ ರಾಜ್ ಅವ್ರ ಜೊತೆಲಿ ಇಟ್ಕೊಂತಿದ್ವಿ, ಪಕ್ಕದಲ್ಲಿ ಇರ್ಬೇಕು ಅವರು. ಇಡೀ ಸಿನಿಮಾ ಜೊತೆಲಿದ್ದು ಕೆಲಸ ಮಾಡಿದ್ದಾರೆ ನಮ್ಮ. ಸರ್ ನನಗೆ ಸಿಕ್ಕಾಬಟ್ಟೆ ಅವಳಿ ಕೊಟ್ಟಿರ್ತಾರೆ ಸರ್, ನಂಗೆ ತಡ್ಕೊಳಕ್ ಆಗಲ್ಲ. ನನಗೊಂದು ಡೈಲಾಗ್ ಬೇಕು, ಅವ್ರು ಬರ್ದೇ ಕಿನ್ನೆಲ್ಲ ಅವ್ರು ಅಷ್ಟೆಲ್ಲ ಬರೆಯಲ್ಲ. ಆಮೇಲೆ ಸರ್ ಇಲ್ಲ ಇಲ್ಲಿ ಏನಾದ್ರು ಬೇಕು ಸರ್, ಇಲ್ಲಿ ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಅದೇನೋ ಅಂತ ಇಲ್ಲ ಕತೆ ಒಳಗಡೆ ಆಗಿರೋ ಎಫೆಕ್ಟ್ ಆಫ್ ಸ್ಕ್ರೀನ್ ಎಲ್ಲ ಹಿಂಗೆ ನಮ್ದು. ಮೊನ್ನೆ ತಿರುಪತಿ ಹೋದ್ರು ನೋಡಿದ್ರಲ್ಲ, ಎಲ್ಲ ಮೆಟ್ಲತ್ಕೊಂಡು ಎಷ್ಟು ಜಾಲಿಯಾಗಿ. ಅಂದರೆ ಪ್ರತಿಯೊಂದು ಅಷ್ಟೇ, ಒಂದು ನಮ್ಮ ಟೀಮು ಅವತ್ತಿಂದ ಫಸ್ಟ್ ಡೇ ಇಂದ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು, ಬೇರೆ ಆರ್ಟಿಸ್ಟ್ಗಳು ಎಲ್ಲ ಒಂದು ಫ್ಯಾಮಿಲಿ ಥರ ನಮ್ಮ ಇಡೀ ಚಿತ್ರ ಅಲ್ಲ. ಅದು ಇದರಲ್ಲಿದೆ, ಯಾವುದರಲ್ಲಿ ಮಾಡೋಂಥ ಸೀಕ್ವೆನ್ಸಸ್ ಎಲ್ಲ ಆಗ್ಬೋದು, ಕಂಪೋಸಿಷನ್ಸಲ್ಲಿ ಇರುತ್ತೆ, ಈ ಥರದ್ರಲ್ಲಿ ಇರುತ್ತೆ. ಬಟ್ ಸಬ್ಜೆಕ್ಟ್ ಬರ್ದಿರೋದ್ರಲ್ಲಿ ಚೇಂಜಸ್ ಏನಿಲ್ಲ, ಸ್ಕ್ರಿಪ್ಟಲ್ಲಿ ಚೇಂಜ್. ಆಲ್ಮೋಸ್ಟ್ 1.5 ವರ್ಷ ಬರೀ ಸ್ಕ್ರಿಪ್ಟ್ ವರ್ಕೇ ಮಾಡಿದ್ದೀವಿ ನಾವು. ಇದಕ್ಕೆ 1.5 ವರ್ಷ ಆಲ್ರೆಡಿ ಸ್ಕ್ರಿಪ್ಟ್ ವರ್ಕೇ ಆಗಿದೆ. ಸೊ ಅದರಿಂದ ಜಾಸ್ತಿ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಬಂದಿಲ್ಲ, ಆಲ್ಮೋಸ್ಟ್ ಸ್ಕ್ರಿಪ್ಟೇ ಫಾಲೋ ಮಾಡಿದ್ವಿ. ಈಗ ಆರೋಗ್ಯ ಚೆನ್ನಾಗಿದ್ದಾರೆ ಅವ್ರಿಗೆ 100%. ಈಗ ಟ್ರೈಲರ್ ಶೇರ್ ಮಾಡ್ತಾ ಇದ್ದೀನಿ, ಅವ್ರಿಗೆ ನೋಡೋಕೆ ಹೇಳ್ತೀನಿ. ಆಮೇಲೆ ಈ ನೆಕ್ಸ್ಟ್ ಭಾನುವಾರ ನಮ್ಮ ಶಿವಣ್ಣ ಪ್ರೀ ರಿಲೀಸ್ ಇವೆಂಟಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲೇ JD ಮಾಲಲ್ಲೇ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸುಮಾರು ದೊಡ್ಡ ಅಂದರೆ ಹಿರಿಯ ನಟರು, ಅಂದರೆ ಏನಂತಾರೆ, ನಮಗೆ ಒಂದು ಲೆಜೆಂಡ್ಸ್ ಬೇಕು ಈ ಸಿನಿಮಾ ಬ್ಲೆಸ್ಸಿಂಗ್ಸ್ಗೆ. ಒಂದಷ್ಟು ಜನನ ಕರೆದಿದ್ದೀವಿ, ಪ್ರತಿಯೊಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸೂತ್ರಧಾರಿದು 4ನೇ ತಾರೀಕು ಪ್ರೀ ರಿಲೀಸ್ ಇವೆಂಟಲ್ಲಿ. ಮಿಕ್ಕಿದ್ದು ಏನಾದ್ರು ಮಾತಾಡ್ತೀವಿ. ಬಟ್ ಇದ್ರದ್ದು ಏನಾದ್ರು ಪ್ರಶ್ನೆ ಇದ್ದರೆ ಸಿನಿಮಾದು ಸರ್ 100% ಸರ್. ನಾನು ಇವ್ರಿಗೋಸ್ಕರ ನಾನು ಹೇಳ್ತೀನಿ, ನಾನು ಆನ್ ಸ್ಕ್ರೀನಲ್ಲಿ ಹೇಳ್ತಿದ್ದೀನಿ, ಆನ್ ಕ್ಯಾಮ್ರಾ ಫ್ರಂಟಲ್ಲಿ ಹೇಳ್ತಾ ಇದ್ದೀನಿ. ಚಂದನ್ ಅವ್ರ ಜೊತೆ ಇನ್ನು 10 ಅಲ್ಲ 50 ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಕಾರಣ ಏನು ಗೊತ್ತಾ, ಇವತ್ತು ಅಷ್ಟೇ, ಇವತ್ತು ಇದನ್ನು ಥಿಯೇಟ್ರಿಗೆ ತರ್ತಾ ಇರೋದಕ್ಕೆ ಕಾರಣನೂ ಅವರೇ. ಯಾಕಂದರೆ ಅವ್ರು ಹಾಕಿರೋ ಎಫೆಕ್ಟು, ಅವ್ರು ಹೇಳಿದ್ರು, ಬ್ರೋ OTT ಡೈರೆಕ್ಟರ್ ರಿಲೀಸ್ ಮಾಡಿಬಿಡಿ ಅಂತ ನನಗೆ ಹೇಳಿದ್ರು. ನೀವು ಮಾಡಿಬಿಡಿ ಇವನ್. ನಾನು ಹೇಳಿದೆ, ಬೇಡ ಬ್ರೋ, ನೀವು ಇಷ್ಟು ಒಂದು ಥಿಯೇಟ್ರಲ್ಲಿ ಪ್ರತಿಯೊಬ್ಬ ಇರೋಗೂ ಸ್ಕ್ರೀನಲ್ಲಿ ಒಂದು ಆಸೆ ಇರುತ್ತೆ, ನಾನು ಸ್ಕ್ರೀನಲ್ಲಿ ಹೆಂಗಿರ್ತೀನಿ, ಯಾವ ಥರ ಇರ್ತೀನಿ ಅಂತ ನಾನು ಹೇಳಿದೆ. ಈ ಸಿನಿಮಾ ಸ್ಕ್ರೀನಲ್ಲಿ ಬರಬೇಕು, ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ.
ಥಿಯೇಟ್ರ್ ಆದಮೇಲೆ ನೀವು OTTಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ ತರ್ತಾ ಇರೋದು ಉದ್ದೇಶನೇ. ಯಾಕಂದರೆ ಇವ್ರ ಸಪೋರ್ಟ್ ನಾನು ಹೇಳಿದ್ನಲ್ಲ, ಆರ್ಟಿಸ್ಟ್ ಸಪೋರ್ಟ್ ಇದ್ದರೆ ನಾವು ಎಲ್ಲಿವರೆಗೂ ಬೇಕಾದ್ರೂ ನಡ್ಕೊಂಡು ದೂರ ಅವ್ರ ಜೊತೆ ಪ್ರಯಾಣ ಮಾಡ್ಬೋದು. 10 ಅಲ್ಲ ಇನ್ನೂ 50 ಸಿನಿಮಾ ಅವ್ರ ಜೊತೆ ಮಾಡು ಅಂದರೂ ನಾನು ಮಾಡ್ತೀನಿ. ಪ್ರೊಡ್ಯೂಸ್ ಮಾಡೋಕ್ಕೂ ರೆಡಿ, ಡೈರೆಕ್ಟ್ ಮಾಡೋಕ್ಕೂ ರೆಡಿ. ಧ್ರುವ